ಎಲ್ರಿಗೂ ತಯಾರಿಸಿ ಬರೀ ಫೈನಲ್ ಗೆದ್ದು ನೋಡ್ರಿ ಎಂತ ನೋಡ್ರಿ ಒಂದು ಸ್ವಲ್ಪ ಆರ್ ಸಿ ಬಿ ಗೆದ್ದಿದ್ದು ಫೈನಲ್ ಖುಷಿಗೆ ಒಂದು ಸ್ವಲ್ಪ ಚೀರ್ಯಾಡಿ ಅವನು ಹಾರ್ಯಾಡಿ ಎಲ್ಲ ಧ್ವನಿ ಕೂತದ್ರಿ. ಸ್ವಲ್ಪ ಏನ್ರಿ ಅಡೆತಡೆ ಆದ್ರೆ ಸ್ವಲ್ಪ ಕ್ಷಮಿಸ್ರಪ್ಪ. ನೋಡ್ರಿ ಆರ್ ಸಿ ಬಿ ಫೈನಲ್ ಗೆದ್ದೈತಲ್ರಿ, ಭಾಳ ಅಂದ್ರೆ ಭಾಳ ಖುಷಿ ಆಗೈತೆ ನಮಗಂತೂ. ಈ ಕಡೆ ನೋಡ್ರಿ ಫಸ್ಟಿಗೆ ನಾ ಮಾತಾಡ್ಬೇಕ್ರಿ. ಯಾಕಪ್ಪ ಅಂತಂದ್ರೆ ನೋಡ್ರಿ KKR ಸಂಗಟ ಗೆದ್ದಿದ್ದಿಲ್ಲ, CSK ಸಂಗಟ ಗೆದ್ದಿದ್ದಿಲ್ಲ, ಮತ್ತು ಮುಂಬೈ ಸಂಗಟ ಅವ್ರು ಹೋಮ್ ಗ್ರೌಂಡ್ ಒಳಗೆ ಫಸ್ಟ್ ಮ್ಯಾಚ್ ಅವ್ರಿಗೆ ಗೆದ್ದಿದ್ದಿಲ್ಲ ರೀ. ಒಟ್ಟು ಈ ವರ್ಷ ಗೆದ್ದಕ್ಕೆ ಮತ್ತೇನು 2025 ಫೈನಲ್ ಯಾವುದಾದ್ರೆ ಟೀಮ್ ಗೆದ್ದದಪ್ಪ ಅಂತಂದ್ರೆ ಅದು ಆರ್ ಸಿ ಬಿ ಟೀಮ್ ರೀ. ಆರ್ ಸಿ ಬಿ ಗೆದ್ದಪ್ಪ ಅಂತಂದ್ರೆ ಕೆಲವೊಂದು ಜನ ಹುರ್ಕೊಂಡಕ್ಕೆ ಅವ್ಕೆ ಮನ್ಯಾಗನೂ ಅವಕ್ಕೆ ಜಾಗ ಇಲ್ಲ ರೀ. ಮನ್ಯಾಗನೂ ಅವಕ್ಕೆ ಉರಿ ಚಳಿ ಥಂಡಿ ಉರಿ ಬಂದ್ರೆ ನಮ್ಮ ಊರಾಗ ಒಂದು ಅದಾವ್ರಿ ದುನಿಯಾದ ಯಾವ್ರಿ ಒಂದು 10-15 CSK ಅಭಿಮಾನಿಗಳು ಅದಾವ್ರಿ. ಅವಕ್ಕೆ ಉರಿ ಮತ್ತು ಜ್ವರ ಹೇಲಿಗೆ ಎಲ್ಲ ಕಲೆಯನ್ನು ಹತ್ತಿ ಬಿಟ್ಟದ್ರಿ. ಅವಕ್ಕೆ ಇನ್ನೂ ಆರಾಮ್ ತಪ್ಪಲ್ಲ ರೀ. ಅಷ್ಟು ಡೇಂಜರ್ ಆಡೋ ನಮ್ಮ ಪ್ಲೇಯರ್ಸ್ಗಳು. ಏನು ಡೇಂಜರ್ ಬ್ಯಾಟಿಂಗ್ ಬಾಲಿಂಗ್ ಮೇನ್ ಮಾನಿಸ್ಬೇಕು ರೀ. ನೋಡ್ರಿ ಈ ಕಡೆ ಟಾಸ್ ಹಾರಿಸಿದ್ರು, ಹಾರಿಸಂಗೆ ಮತ್ತೇನು ಪಂಜಾಬ್ದವ್ರು ಗೆದ್ದರಪ್ಪ. ಪಂಜಾಬ್ದವ್ರು ಗೆದ್ದನ ಯಾಕಪ್ಪ ಅಂದ್ರೆ ಟಾಸ್ ಮೇಲೆ ಮೇನು ಸ್ವಲ್ಪ ಮ್ಯಾಚ್ ಇತ್ತು ರೀ. ಒಂದು 50-50% ಟಾಸ್ ಮೇಲೆ ಮ್ಯಾಚ್ ಇತ್ತು ರೀ. ಅವ್ರು ಗೆದ್ದರು, ಮತ್ತೇನು ಟಾಸ್ ಗೆದ್ದನ ಹೋಯ್ತಪ್ಪ ಮ್ಯಾಚ್ ಅಂತ ಅಂದ್ಕೊಂಡಿದ್ದೆವು. ಆದ್ರೆ ಟಾಸ್ ಗೆದ್ದಲ್ಲಿ ಮತ್ತೇನೋ ಅವ್ರು ಟಾಸ್ ಗೆದ್ದರು ಗೆದ್ದನ. ಈ ಕಡೆ ನಿಮ್ಮ ಬ್ಯಾಟಿಂಗ್ ತೋರಿಪ್ಪ ಅದಕ್ಕೆ ನಮ್ಮ ಆರ್ ಸಿ ಬಿದವ್ರಿಗೆ ಬ್ಯಾಟಿಂಗ್ ಕೊಟ್ರಿ. ಬ್ಯಾಟಿಂಗ್ ಕೂಡ ನಮ್ಮ ಈ ಕಡೆ ಪ್ಲೇಯರ್ಸ್ಗಳು ಇಳಿದ್ರಪ್ಪ. ಈ ಕಡೆ ಸಾಲ್ಟ ಮತ್ತು ಈ ಕಡೆ ನಮ್ಮ ಕಿಂಗ್ ಕೊಹ್ಲಿ ಇಳ್ಯಾನ. ಮತ್ತೇನು ಈ ಕಡೆ ಸಾಲ್ಟ್ ಅವರು ಭಾರಿ ಬ್ಯಾಟಿಂಗ್ ಆಡೋಗುತ್ತಿದ್ರು ರೀ. ಅವರು ಗಿಚ್ ಬ್ಯಾಟಿಂಗ್ ಆಡೋಗುತ್ತಿದ್ರು. ಅವರು ಬ್ಯಾಟಿಂಗ್ ಆಡೋ ಟೈಮಿಗೆ ಮತ್ತೇನೋ ಒಂದು ಹುಡ್ಲಿಕ್ಕೆ ಹೋದ್ರಿ. ಹುಡ್ಲಿಕ್ಕೆ ಹೋಗೋಣ ಮತ್ತೇನಲ್ಲಿ ಶ್ರೇಯಸ್ ಅವರು ಕ್ಯಾಚ್ ಹಿಡಿಯೋನು ಕಂಡಬಿಟ್ಟು ಹಾರಾಡಿದ್ರು. ಮತ್ತೇನ್ರಿ ಅವ ಶ್ರೇಯಸ್ ಕಂಡಬಿಟ್ಟು ಹಾರಾಡೋದು ಇರಲಿ. ಅದು ಹಾರಾಡೋದು ನಾವು ಎಲ್ಲ ಯಾವಾಗ ರಿವೆನ್ಸ್ ತಕ್ಕೋತದ ನಮ್ಮ ಹುಲಿ. ಮತ್ತು ಈ ಕಡೆ ಅವ್ರು ಔಟ್ ಆಗೋಣ. ಈ ಕಡೆ 14-13 ರನ್ನಿಗೆ ಅವ್ರು ಔಟ್ ಆದ್ರಿ ಸಾಲ್ಟ್ ಅವರು. ಈ ಕಡೆ ಮಯಾಂಕ್ ಅಗರ್ವಾಲ್ ಬಂದರು. ಅಗರ್ವಾಲ್ ಅವ್ರು ನೋಡ್ರಿ, ಅವ್ರು ನಮ್ಮ ಕರ್ನಾಟಕ ಪ್ಲೇಯರ್, ಬೆಂಗಳೂರದಾಗ ಇರ್ತಾರೆ. ಅವರು ಗೆಚ್ಚು ಬ್ಯಾಟಿಂಗ್ ಆಡಿದ್ರು. ಮತ್ತು ಅವರು ಅಗರ್ವಾಲ್ ಅವ್ರನ್ನೂ ಔಟ್ ಆಗೋಣ. ಮತ್ತು ರಜತ್ ಪಟ್ಟಿದಾರ್ ಮೇನ್ ನಾಯಕ ರೀ, ನಮ್ದು ಆರ್ ಸಿ ಬಿ ಕ್ಯಾಪ್ಟನ್ ಅವ್ರಿ. ಅವ್ರನ್ನೂ ಗೆಚ್ಚು ಬ್ಯಾಟಿಂಗ್ ಆಡಿದ್ರು. 24-25 ರನ್ ಅವ್ರನ್ನೂ ಆಡಿಕೆ ಅವರು ಭೀ ಔಟ್ ಆದರು. ಔಟ್ ಆಗ ಲಿವಿಂಗ್ಸ್ಟನ್ ಅವ್ರು ಬಂದ್ರಪ್ಪ. ಲಿವಿಂಗ್ಸ್ಟನ್ ಅವರು ಗೆಚ್ಚು ಬ್ಯಾಟಿಂಗ್ ಆಡ್ತಾರೆ. ನಾ ಅನ್ಕೊಂಡಿದ್ರಪ್ಪ ಅವರು ಭೀ ಹೊಡೆದ್ರು. ಒಂದು 2 6 ಹೊಡೆದ್ರು, ಒಂದು 4 ಹೊಡೆದ್ರು. ಅವರು ಭೀ ಗೆಚ್ಚು ಬ್ಯಾಟಿಂಗ್ ಆಡಿದ್ರು. 24 ಅವ್ರಿಗೆ 25 ರನ್ ಆಡಿದ್ರು. ಮತ್ತು ಅವರು ಭೀ ಎಟ್ಟನಕ್ಕೆ ಆಡ್ತಾರೆ. ಈ ಕಡೆ ನಮ್ಮ ಕಿಂಗ್ ಕೊಹ್ಲಿ ಅವರು ಭೀ ಗೆಚ್ಚ ಬ್ಯಾಟಿಂಗ್ ಆಡೋದಿದ್ರೆ ಕಿಂಗ್ ಕೊಹ್ಲಿ ಅವ್ರನ್ನೂ ಔಟ್ ಆದ್ರಪ್ಪ. ಕಿಂಗ್ ಕೊಹ್ಲಿ ಅವ್ರು ಔಟ್ ಆಗ ಇನ್ನೇನು ಅವನಿನ್ನ ನಮ್ಮ ಹುಲಿದು 15 ಆಗಿಲ್ಲ ಏನಿಲ್ಲ. ಈ ಕಡೆ ನಮ್ಮ ಕಿಂಗ್ ಕೊಹ್ಲಿ ಅವ್ರನ್ನ ಔಟ್ ಆಗ ನಮಗೆ ದಗ 10ಕ್ಕೆ ಚಾಲು ಐತ್ರಿ. ಯಾಕಪ್ಪ ಅಂತಂದ್ರೆ ಮೇನ್ ಹುಲಿನೇ ಅದಾರೆ ಅಲ್ರಿ. 15 ಆಗಿಲ್ಲ ಏನಿಲ್ಲ, 43 ರನ್ನಿಗೆ ಔಟ್ ಆದರು. ಔಟ್ ಆಗನ ಈ ಕಡೆ ಜಿತೇಶ್ ಶರ್ಮಾ ಲಿವಿಂಗ್ಸ್ಟನ್ ನಿತ್ತರಪ್ಪ ಭಾರಿ ಬ್ಯಾಟಿಂಗ್ ಆಡ್ತಿದ್ರು. ಇಬ್ಬರು ಮಂದಿ ಒಳಗೆ ಪಾರ್ಟ್ನರ್ಶಿಪ್ 50 ಒಳಗೆ ಬತ್ರಿ. ಅವ್ರದ್ದು 50 ಇದು ಲಿವಿಂಗ್ಸ್ಟನ್ 25 ರನ್ ಹೊಡೆದಕ್ಕೆ ಅವ್ರು ಔಟ್ ಆದರು. ಈ ಕಡೆ ಜಿತೇಶ್ ಶರ್ಮಾ ಅವರು 24 ರನ್ ಹೊಡೆದ್ರು. ಜಿತೇಶ್ ಶರ್ಮಾ ಅವ್ರದ್ದು ಎಂಥ ಬ್ಯಾಟಿಂಗ್ ರೀ. ಒಂದು ಜೆಮ್ಸನ್ ಅವ್ರದ್ದು ಬಾಲಿಂಗ್ ಬರ್ನ ಮತ್ತೆ ಹಿಂದೆ ರಿವರ್ಸ್ ಶಾಟ್ ಹೊಡೆದ್ರಪ್ಪ. ಭಾರಿ ಶಾಟ್ ಹೊಡಿತ್ರಿ. ಅದು 6 ಹೋಯ್ತ್ರಿ. ಭಾರಿ ಗಿಚ್ಚು ಬ್ಯಾಟಿಂಗ್ ಆಡಿದ್ರು ಜಿತೇಶ್ ಶರ್ಮಾ ಅವರು. ಮತ್ತು ಅವರು ಭೀ ಲಿವಿಂಗ್ಸ್ಟನ್ ಅವ್ರು ಔಟ್ ಆಗೋಣ. ಮತ್ತು ಶೆಫರ್ಡ್ ಅವ್ರಿಗೆ ಕಳಿಸಿದ್ರಿ ಬ್ಲ್ಯಾಕ್ ಡ್ರ್ಯಾಗನ್. ಅದು ಹುಲಿ ಆಡ್ತದ ಅನ್ಕೆ ನಾ ತಿಳ್ಕೊಂಡಿದ್ರಿ. ಬರನ್ನ ತಡೆಯಲ್ಲ ಮಗ ಇದಕ್ಕೆ ತೊಡ್ಲಿಕ್ಕೆ ಟ್ರೈ ಮಾಡಿದ್ರಿ. ತೊಡ್ಲಿಕ್ಕೆ ಹೋಗೋನಾಗ ಅಲ್ಲಿ ಯಾರೋ ಕ್ಯಾಚ್ ಮಿಸ್ ಮಾಡಿದ್ರಪ್ಪ. ಹರ್ದೀಪ್ ಸಿಂಗೇನೆ ಯಾರೋ ಕ್ಯಾಚ್ ಮಿಸ್ ಮಾಡಿದ್ರು. ಭಾಳ ಅಂದ್ರೆ ಭಾಳ ಅನುಕೂಲ ಐತ್ರಿ ಅದು. ಅವ್ರು ಕ್ಯಾಚ್ ಮಿಸ್ ಮಾಡಿದ್ರು. ಮತ್ತು ಆ ನಂತರ ಚಲೋ ನಡೀತ್ರಿ ಗಾಡಿ. ಅಟ್ಟೆ ಒಂದು 5 ರನ್ 7 ರನ್ 10 ರನ್ ಅಟ್ಟೆ ಚಲೋ ಪಿಕಪ್ ನಡೆದಿತ್ತು. ಅಂಥ ಗಾಂಡು ಟೈಮಿಗೆ ಜಿತೇಶ್ ಶರ್ಮಾ ಔಟ್ ಆದ್ರಪ್ಪ. ಜಿತೇಶ್ ಶರ್ಮಾ ಅವ್ರು ಔಟ್ ಆಗೋರು. ಮತ್ತೇನು ಈ ಕಡೆ ಕುರ್ನಾಲ್ ಪಾಂಡ್ಯ ಅವ್ರು ಬಂದರು. ಕುರ್ನಾಲ್ ಪಾಂಡ್ಯ ಅವರು ಭೀ ಎಟ್ಟು ಆಡಿದ್ರಿ. ಯಾಕಪ್ಪ ಫೈನಲ್ ಪ್ರೆಷರ್ ಮ್ಯಾಚ್ ಇರ್ತದೆ. ಕುರ್ನಾಲ್ ಪಾಂಡ್ಯ ಮತ್ತು ಈ ಕಡೆ ಶೇಪಾಡ್ ಅವ್ರದ್ದು ಒಂದು ಸ್ವಲ್ಪ ಏನಾರ ಆಗೋದೈತೆ ರೀ. ಶೇಪಾಡ್ ಅವ್ರನ್ನೂ ಮತ್ತೇನು 20 ಓವರ್ನೇ ಬಾಲಿಗೆ ಮತ್ತೆ ಒಂದು 6 ಹೊಡೆದ್ರಪ್ಪ.
ಸಿಕ್ಸ್ ಹೊಡೆದು ಮತ್ತೆ ನಮಗೆ ಜೀವ ನಮಗೆ ಕೈಯಾಗ ಬತ್ರಿ. ಸಿಕ್ಸ್ ಹೊಡ್ಯಾನ ಮತ್ತೊಂದು ಹರ್ದೀಪ್ ಸಿಂಗ್ ಅವ್ರ ಬಾಲಿಂಗ್ ಇತ್ತು, ಅದು 20 ಓವರ್ನಿಗೆ ಬಾಲಿಂಗ್ ಇತ್ತು. ಮತ್ತೇನು ನೆಕ್ಸ್ಟ್ ಬಾಲ್ನ ಹೊಡ್ಲಿಕ್ಕೆ ಹೋಯ್ತು ಹುಲಿ, ಎಲ್ಲಿ ಭೀ ಔಟ. ಕಾಲಿಗೆ ತಡ್ತ್ರಿ, ಕಾಲಿಗೆ ತಡಕಿ ಮತ್ತೇನು ಔಟ್ ಆಯಿತು. ಹೋಗೋಣ ಮತ್ತೇನು ಅಷ್ಟೇ ಒಂದು ಈ ಕಡೆ ಕುರ್ನಾಲ್ ಪಾಂಡೆ ಅವ್ರನ್ನ ಔಟ್ ಆದರು. ಕುರ್ನಾಲ್ ಪಾಂಡೆ ಅವ್ರು ಔಟ್ ಆಗೋಣ ಈ ಕಡೆ ಭುವನೇಶ್ವರ್ ಕುಮಾರ್ ಮತ್ತು ಎಸ್ ದಯಾಳ್ ಅವ್ರು ಬಾಲರ್ಸ್ ರೀ. ಅವ್ರು ಎಟ್ಟಂದು ಆಡಬೇಕು. ಈ ಕಡೆ ಅದು ಭುವನೇಶ್ವರ್ ಕುಮಾರ್ ಲಾಸ್ಟಿಗೆ ಒಂದು 6 ರೀ ಅಥವಾ 4 ಹೋಗ್ತಿತ್ತು. ಅವ್ರು ಹೊಡ್ಲಿಕ್ಕೆ ಹೋದ್ರು, ಮತ್ತೇನೋ ಅದು ಭೀ ಔಟ್ ಆಯಿತು. ಇರಲಿ ನೋಡ್ರಿ, ಎಷ್ಟು 8-7 ವಿಕೆಟ್ ಹೋಗ್ಯಾವ್ರಿ ನಮ್ದು RCBದು. ಹೋಗೋಣ 190 ಟಾರ್ಗೆಟ್ ಕೊಟ್ರಿ. ನಮ್ಮ ಹುಲಿಗಳು 190 ಟಾರ್ಗೆಟ್ ಕೊಟ್ಟು ಈ ಕಡೆಯು ಪಂಜಾಬ್ ಬಂದಿರಪ್ಪ. ಯಾಕಪ್ಪ ಅಂದ್ರೆ 2-2 ಟೀಮ್ ಕಪ್ ಗೆದಲಾರ್ದೇ ಟೀಮ್ ರೀ. ಫಸ್ಟಿಗೆ ಫೈನಲ್ ಬಂದವ್ರಿ ಇವು. ನಮ್ದು RCB ಅಂತೂ ಬಂದ ಬಿಡ್ರಿ, 4 ಸರಿ ಫೈನಲ್ ಬಂದದ. 2009 ಕೊಂದ್ರಿ, 2011 ಒಂದು, 2016 ಒಂದು, 2025 ಒಂದು. ಮತ್ತು ಈ ಕಡೆ ಇವು ಪಂಜಾಬ್ದಂತೂ 12 ವರ್ಷ ಆದ ಬಳಕ ಈಗ ಬಂದವರು ಪಾಪ. ಯಾಕಪ್ಪ ಅಂದ್ರೆ ಇವು 2 ಟೀಮ್ ಫೈನಲ್ ಗೆದಲಾರ್ದೇ ಇದ್ದು 2 ಟೀಮ್ ಫೈನಲ್ಗೆ ಬಂದೀವು. ಏನು ಮಾಡ್ತೀರಿ, ಅವ್ರು ಪಂಜಾಬ್ ಪಾಪ ಸೋತು. ಇರಲಿ, ಅವ್ರಿಗೆ ನಾವು ಒಂದು ಶಕ್ತಿ ತುಂಬಾಮ್ರಿ. ಈ ಕಡೆ ಇವು ಬಂದು ರೀ, ಅದು ಇರಲಿ. ಆನಂತರ ಈ ಕಡೆ ಇವು ಬಂದು ರೀ, ಪ್ರಿಯಾಂಶ್ ಆರ್ಯ ಮತ್ತು ಪ್ರಭ್ ಸಿಮ್ರನ್ ಅವ್ರು ಬಂದರು. ಬರ್ನ ತಡೆಯಲ್ಲಿ ಪ್ರಿಯಾಂಶ್ ಆರ್ಯ ಮಗ 4 ಹೊಡೆದನ್ರಪ್ಪ ಹಿಂದೆ. ನಮ್ಮಟ್ಟು ಹಾಕಿಟ್ಟಿಲ್ಲ, 4 ಹೊಡೆದ್ರು. ಮತ್ತೆ ನೀವು ಪ್ರಭ್ ಸಿಮ್ರನ ಮತ್ತು ಈ ಕಡೆ ಆ ಪ್ರಿಯಾಂಶ್ ಆರ್ಯ ನಿತ್ತಾಡಿದ್ರಪ್ಪ, ಚಲೋ ಆಡೋಗತ್ತಿದ್ರಪ್ಪ. 5ನೇ ಓವರ್ ತಕ್ಕ 5ನೇ ಓವರಿಗೆ ಮತ್ತೇನು ಈ ಕಡೆ ಭುವನೇಶ್ವರ್ ಕುಮಾರ್ ಎಸ್ ದಯಾಳ್ ಅವ್ರ ಬಾಲಿಂಗ್ ಬತ್ರಿ. ವಿಕೆಟ್ಸ್ ಹೋಯ್ತಿರಪ್ಪ. ಪ್ರಿಯಾಂಶ್ ಆರ್ಯ ಅಲ್ಲಿ ಹೊಡೆದಲ್ರಿ, ಹಿಂದೆ ಹೊಡ್ಯಾನ. ಮತ್ತೇನು ಅಲ್ಲಿ ಸಾಲ್ಟ ನಮ್ಮ ಹುಲಿ ನಿಂತಿತ್ರಿ, ಸಾಲ್ಟ್ ಕಾಕ ಅಲ್ಲಿ. ಮತ್ತೇನು ಅದು ಬೌಂಡ್ರಿ ಲೈನಿಗೆ ನಿಂತಿನ್ರಿ ಕಾಕ. ಮತ್ತೇನು ಹಾರಿಕೆ ಕ್ಯಾಚ್ ಹಿಡಿದನು, ಮತ್ತೆ ಆ ಕಡೆ ಬೌಂಡ್ರಿ ಲೈನಿಗೆ ಹಾರಿದನು, ಮತ್ತೆ ಈ ಕಡೆ ಬಾಲ್ ಬಿಟ್ಟನು, ಮತ್ತೆ ಹಾರಿಕೆ ಮತ್ತೆ ಈ ಕಡೆ ಹಿಡಿದನು. ಅದು ಕ್ಯಾಚ್, ಭಾರಿ ಕ್ಯಾಚ್ ಹಿಡಿದ್ರು. ಆ ಕಡೆ ಆರ್ಯ ಹೋಗೋಣ. ಮತ್ತೆ ನಂತರ ಇಂಗ್ಲೀಷ್ ಬಂದನಪ್ಪ. ಅವು ನೋಡ್ರಿ, ಅವು ಭಾಳ ಜನ ಪ್ಲೇಯರ್ ಇರ್ತಾವ್ರಿ. ಇವು ಸಾಲ್ಟ್ ಆಗಲಿ, ಅವು ಇಂಗ್ಲೀಷ್ ಆಗಲಿ, ಸ್ಟೋಯ್ನಿಸ್ ಆಗಲಿ, ಅವು ಭಾಳ ಡೇಂಜರ್ ಪ್ಲೇಯರ್ ಇರ್ತಾವೆ. ಅವ್ರು ನಿತ್ರಪ್ಪ ಅಂದ್ರೆ ಒಂದು ಟೀಮಿಗೆ ಸೋಲಿಸ್ತಾವ, ಒಂದು ಹೊಯ್ಕೋತ ಹೋಗೋ ಪ್ಲೇಯರ್ ಮಾಡ್ತಾವ್ರು. ವಾಟ್ ಡೇಂಜರ್ ಪ್ಲೇಯರ್ಸ್ಗಳು ಇರ್ತಾವ್ರು. ಇಂಗ್ಲೀಷ್ ನಿತ್ತು ಆಡೋಗತ್ತಿನೂ ಇಂಗ್ಲೀಷನ್ನು ಬಂದಲ್ರಿ. ಇಂಗ್ಲೀಷನ್ನು ಬರೋಣ. ಮತ್ತೇನು ಈ ಕಡೆ ಪ್ರಭ್ ಸಿಮ್ರನ್ ಅವ್ರನ್ನ ಔಟ್ ಆದರು. ಪ್ರಭ್ ಸಿಮ್ರನ್ ಅವ್ರು ಔಟ್ ಆಗೋಣ ಅವ್ರು ಭೀ ಎತ್ತು ಹೊಡ್ಲಿಕ್ಕೆ ಹೋದ್ರು. ಮತ್ತೆ ಅಲ್ಲೇ ಎದಿತ್ತು, ಅವ್ರು ಕ್ಯಾಚ್ ಹಿಡಿದ್ರು. ಭುವನೇಶ್ವರ್ ಕುಮಾರ್ ಅವರು ಹೊಯ್ಕೋತ ಹೋದನ್ರಿ ಪ್ರಭ್ ಸಿಮ್ರನ್ ಅವ್ರು ಹೋಗೋಣ. ಈ ಕಡೆ ಶ್ರೇಯಸ್ ಅಯ್ಯರ್ ಅವ್ರು ಬಂದ್ರು ರೀ. ಶ್ರೇಯಸ್ ಅಯ್ಯರ್ ಅವ್ರು ಬರ್ನ ಈ ಕಡೆ ನಮ್ಮ ಶೇಪರ್ಡ್ ಅವ್ರು ರಜತ್ ಪಟ್ಟಿದಾರ್ ಅವರು ಶೇಪರ್ಡ್ ಅವ್ರಿಗೆ ಬಾಲಿಂಗ್ ತರಿಸಪ್ಪ, ಒಂದು ವಿಕೆಟ್ ತಂದು ಕೊಡಲಿ ಅದಕ್ಕೆ ಈ ಕಡೆ ಶೇಪರ್ಡ್ ಅವ್ರಿಗೆ ಬಾಲಿಂಗ್ ತರಿಸ್ದ್ರಿ. ಶೇಪರ್ಡ್ ಅವ್ರು ಬರ್ನ ತಡೆಯಲ್ಲಿ ಇದು ಶ್ರೇಯಸ್ ಅಯ್ಯರ್ ಹೋಯ್ತಿರಪ್ಪ ಹೋಯ್ಕೋತ. ಅಲ್ಲಿ ಹಿಂದೆ ಹೊಡ್ಲಿಕ್ಕೆ ಹೋದ್ರೆ ಅಲ್ಲಿ ಹಿಂದೆ ಜಿತೇಶ್ ಶರ್ಮಾ ಅವ್ರು ನಿಂತಿರು, ಔಟ್ ಆಯಿತು. ಆ ನಂತರ ಯಾರು ಬಂದಿರಪ್ಪ ಅದ್ರೊಳಗೆ ಅವು ಅಷ್ಟು ಪ್ಲೇಯರ್ಸ್ಗಳು ನಮಗೆ ಅಷ್ಟು ನೆನಪಿಲ್ರಿ. ಅವು ನೆಹಾಲ್ ವಾದ್ಯಾರ ಮತ್ತು ಅವ್ರು ಭೀ ಚಲೋ ಆಡಗತ್ತಿದ್ರು. ಮತ್ತು ಇಂಗ್ಲೀಷ್ ಅವ್ರನ್ನ ಭಾಳ ಮುಳ್ಳಾಕ ಆಡಗತ್ತಿಲ್ರಿ ಮಗ ಇದು. ಅದಕ್ಕೂ ಅದು ವಿಕೆಟ್ ತೆಗೆದ್ರು. ವಿಕೆಟ್ ತೆಗ್ಯಾನ ಮತ್ತೆ ನಮಗೆ ಒಂದು ಜೀವ ನಮಗೆ ಕೈಯಾಗ ಬತ್ರಿ. ಈ ಕಡೆ ಲಾಸ್ಟಿನ ಮೂಮೆಂಟಿಗೆ ಶಶಾಂಕ್ ಸಿಂಗ್ ಮತ್ತು ಈ ಕಡೆ ಲಿವಿಂಗ್ಸ್ಟನ್ ಒಬ್ಬ ಇದು ನೋಡ್ರಿ ಮಗ ರೀ, ಲಿವಿಂಗ್ಸ್ಟನ್ ಐತಿ ನೋಡ್ರಿ, ಸಾರಿ ಮಾರ್ಕಸ್ ಸ್ಟೋಯ್ನಿಸ್ ಇವ ಒಬ್ಬ ನಿಂತಿರಲ್ರಿ. ಯಾಕಪ್ಪ ಅಂದ್ರೆ ಅದು ಡೇಂಜರ್ ಪ್ಲೇಯರ್ ರೀ, ಅನಾಹುತ ಪ್ಲೇಯರ್ ರೀ. ಫಿನಿಷರ್ ಒಳಗೆ ಅದು ಭೀ ನಿತ್ತನಪ್ಪ ಅಂದ್ರೆ ಭಾರಿ ಬ್ಯಾಟಿಂಗ್ ಆಡ್ತಾನೆ ರೀ. ಅದು ಅಂಥೊಳಗೆ ಭಾರಿ ವಿಕೆಟ್ ತೆಗೆದ್ರಿ ಭುವನೇಶ್ವರ್ ಕುಮಾರ್ ಅವರು. ವಿಕೆಟ್ ತೆಗೆದಕ್ಕೆ ಮತ್ತೇನೋ ಅದಕ್ಕೆ ಕೆಂಡಿ ಕಡಲ್ ಮಾಡಿಕೆ ಅಟ್ಟೆ ಒಂದು 4 ಆ ಬರ್ನ ತಡೆಯಲ್ಲಿ 6 ಹೊಡೆದ್ರಪ್ಪ. 6 ಹೊಡೆನ ಮತ್ತೆ ನೆಕ್ಸ್ಟ್ ಬಾಲಿ ಅದಕ್ಕೆ ವಿಕೆಟ್ ಮಾಡಿಕೆ ಕಳಿಸಿದ್ರು ಮನೆಗೆ. ಹೋಗಪ್ಪ ನೀ ಯಾಕೇನೋ ಭಾಳ ಅಡ್ಸೈಡ್ ಆಗುತ್ತೆ ಅದಕ್ಕೆ ಕಳಿಸಿದ್ರು. ಆನಂತರ ಶಶಾಂಕ್ ಸಿಂಗ್ ಮತ್ತು ಅದು ಇನ್ನೊಂದು ಒಮರ್ ಜಾನ್ ಯಾವ ಪ್ಲೇಯರ್ಗಳು ನಿತ್ತಕ್ಕೆ ಆಡೋಣ. ಈ ಕಡೆ ಹಾಗೆ ನಮ್ದು ಹೌಳು ಗೆದೆ ಮೂಮೆಂಟಿಗೆ ನಮ್ಮ ಈ ಕಡೆ ಕಿಂಗ್ ಕೊಹ್ಲಿ ಅವರು ಅಳ ಮೂಮೆಂಟ್ ಬರ್ತಿರಪ್ಪ. ಯಾಕಪ್ಪ ಅಂದ್ರೆ ಖುಷಿಗೆ ಅಳ್ಳು ಗೊತ್ತಿದ್ರು. ಲಾಸ್ಟಿಗೆ ಅವ್ರು ಶಶಾಂಕ್ ಸಿಂಗ್ ಅವ್ರನ್ನೂ ಬ್ಯಾಟಿಂಗ್ ಆಡಿದ್ರು. ಹೆಜಲ್ವುಡ್ ಅವರಿಗೆ ಫಿನಿಷರ್ ಇದು ಲಾಸ್ಟ್ ಓವರ್ ಹೆಜಲ್ವುಡ್ ಅವ್ರಿಗೆ ಕೊಟ್ಟರು. ಅವ್ರಿಗೆ ಏನು ಮಾಡ್ತೀರಿ 2 ವಿಕೆಟ್ ಅವ್ರನ್ನ ತೆಗೆದ್ರು. ಬಾಲಿಂಗ್ ಒಳಗೆ ಮೇನ್ ಮಾನಸಿಬೇಕ್ರಿ ಕುರ್ನಾಲ್ ಪಾಂಡೆ ಅವ್ರು ಬಾಲಿಂಗ್ ಆಗಿದ್ರು. ಅವರು ಭೀ 3 ವಿಕೆಟ್ 4 ಅವ್ರು ನೋಡ್ರಿ ಫೈನಲ್ ಒಳಗೆ 4 ಮ್ಯಾಚ್ ಆಡ್ಯಾರ. ಅವ್ರೂ ಬ್ಯಾಟಿಂಗ್ ಬಾಲಿಂಗ್ನೂ ಇತ್ತು, ಬ್ಯಾಟಿಂಗ್ನೂ ಇತ್ತು. ಬ್ಯಾಟಿಂಗ್ ಇತ್ತು ರೀ ಮತ್ತು ಬಾಲಿಂಗ್ನೂ ಇತ್ತು.
ಅವ್ರನ್ನೂ 2 ವಿಕೆಟ್ ತೆಗೆದ್ರು. ಮತ್ತು ಈ ಕಡೆ ಶೇಪಡ್ ಅವರು 1 ವಿಕೆಟ, ಭುವನೇಶ್ವರ್ ವಿಕೆಟ, ಎಸ್ ದಯಾಳ್ ವಿಕೆಟ, ಈ ಕಡೆ ಹ್ಯಾಸಲ್ವುಡ್ ಅವ್ರು 2 ವಿಕೆಟ. ಭಾರಿ ಬಾಲಿಂಗ್ ಐತ್ರಿ. ಆ ಕಡೆ ಶಶಾಂಕ್ ಸಿಂಗ್ ಅವ್ರನ್ನೂ ಲಾಸ್ಟ್ವರೆಗೆ ಡೆತ್ವರೆಗೆ ಭಾರಿ ಆಡಿದ್ರು. 6 ಹೊಡೆದ್ರು, 4 ಹೊಡೆದ್ರು. ಮತ್ತೇನು ಲಾಸ್ಟಿಗೆ 6 ರನ್ನಿಲ್ಲಿ ನಾವು ಗೆದ್ದೇವ್ರಿ. 6 ರನ್ನಿಲ್ಲಿ ಗೆದ್ದೇವು. ಈ ಕಡೆ ನಮ್ಮ ಹುಲಿ ಅಳ್ಳೋಗತ್ತಿತ್ರಿ. ಹುಲಿ ಅಳ್ಳಾನ ಮತ್ತೇನು ಎಲ್ಲ ಪ್ಲೇಯರ್ಸ್ಗಳು ಕುಣಿದಾಡೋ ಎಂಟು ಖುಷಿ ರೀ, ಎಷ್ಟು ಖುಷಿ, ಒಟ್ಟು ನಮ್ಮ ಅಭಿಮಾನಿಗಳು ಪೂರ ಅದ್ರದ್ದು RCBದು ಸಿಂಬಲ್ದು ಒಂದು ಲೋಗೋ ಎಲ್ಲ ಭಾಳ ಖುಷಿ ರೀ. RCB ಗೆದ್ದಿದಪ್ಪ ಅಂತಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. RCB ಗೆದ್ದಿತ್ತಲ್ರಿ 2025 ಫೈನಲ್ ಯಾರು ಗೆದ್ದಾರಪ್ಪ ಅಂತಂದ್ರೆ ಅದು RCB. ನೋಡಿ ಈ ಕಡೆ 2018 ಹಿಡಿದು ಯಾರು ಕ್ವಾಲಿಫೈರ್ 1 ಒಳಗೆ ಗೆದ್ದಾರ ನೋಡ್ರಿ, ಅವರೇ ಫೈನಲ್ ಮ್ಯಾಚ್ ಗೆದ್ದಾರ್ರಿ. ಯಾಕಪ್ಪ ಅಂತಂದ್ರೆ ನೋಡ್ರಿ, ನೀವು ಲಿಸ್ಟ್ ನೋಡ್ಬೋದು, ನಾ ಸೈಡಿಗೆ ಹಾಕ್ತೀನಿ. 2018 ಹಿಡಿದು 2024 ತನಕ ಇವು CSK, ಮುಂಬೈ, ಗುಜರಾತ್, KKR ಅವು ಹೊಡೆದವ್ರಿ. ಅವು ಇರಲಿ, ಅವು ನೆಕ್ಸ್ಟ್ ಮಾತು. ಯಾಕಪ್ಪ ಅಂದ್ರೆ ಅವು ಗೊತ್ತಲ್ರಿ, ಅವು ಇರಲಿ. ನಾವು ಅದ್ರ ಬಗ್ಗೆ ಮಾತಾಡೋದು ಬೇಡ. ಅವು ಎಲ್ಲ ತೆಳ ಹೋಗ್ಯಾವ, ಹೊಯ್ಕೊತ್ ಹೋಗ್ಯಾವ, ಹೋಗಲೆಕ್ಕ ಪುಗ್ಗಾರೆ ಮಾರಲೆಕ್ಕ, ಅವು ಬಾರ್ಸ್ಕೊತ್ರಿ ಹೋಗಲೆಕ್ಕ, ಅವು ಗೀಮೆಂಟ್ ಎಲ್ಲ ನಡೀತಾವ್ರಿ. ಇರಲಿ, ನಮಗಂತೂ ಏನದು ಬೇಡ. 2025 ಕ್ವಾಲಿಫೈರ್ 1 ಒಳಗೆ ನಮ್ಮ ಹುಲಿಗಳು ಗೆದ್ದು ಫೈನಲ್ ಕಪ್ ಎತ್ತು. ಇದು ಒಂದು ಭಾಳ ಅಂದ್ರೆ ಭಾಳ ಖುಷಿ ಆಗೈತೆ ನಮಗೆ. 2018 ಹಿಡಿದು ಇಲ್ಲಿನೂ 8 ಬರ್ತೈತೆ ನೋಡ್ರಿ. 2018 ಹಿಡಿದು 2024 ತನಕ 7 ವರ್ಷ ಐತೈತ್ರಿ. ಈ ಕಡೆ 2025 ಹಿಡಿದ್ರೆ 8 ವರ್ಷ. ಈ ಕಡೆ ಯಾವ್ದ್ರೊಳಗೂ 8 ಎಲ್ಲಿ ನೋಡ್ತೀರಿ ಅಲ್ಲಿ 8, 18 ಕೇಳಿ ನಾವು ಹೇಟ್ರಸ್ಗಳಿಗೆ ನಿದ್ದೆ ಹತ್ತಲ್ಲ ಇದು ಅವಕ್ಕೆ. ಇರಲಿ, ಈ ವರ್ಷ ನಮ್ಮದು ಕಪ್ ಗೆದ್ದಿತ್ತಲ್ರಿ, ಭಾಳ ಖುಷಿ ಆಗೈತಿ. ನಮಗೆ ಖುಷಿ ಆಗ್ಯದ. ಒಂದು ವಿಚಾರ ಇತ್ತಪ್ಪ ಅಂತಾರೆ. ಈ ಕಡೆ ಈಗ IPL ಅಂತೂ ಕಪ್ ಗೆದ್ದೇವ್ರಿ ನಾವು RCB. ಇದೊಂದು ನೋಡೋದಿತ್ತು, ನೋಡಿದೆವು. ಈ ಕಡೆ ನಮ್ಮದು ಇನ್ನೊಂದು ದುಃಖದ ವಿಚಾರ ಏನಪ್ಪ ಅಂತಂದ್ರೆ, ಈ ಕಡೆ ನಾವು RCB ಈಗ ಕಪ್ ಗೆದ್ದಿಸ್ಕೊಟ್ರು. ವಿರಾಟ್ ಕೊಹ್ಲಿ ಅವರು ಕಪ್ ಗೆದ್ದಿಸ್ಕೊಡೋಣ ಎಲ್ಲಿ ಅವರು ರಿಟೈರ್ಮೆಂಟ್ ಕೊಟ್ರಪ್ಪ ಅಂತಂದ್ರೆ ಭಾಳ ಅಂದ್ರೆ ಭಾಳ ಮನುಷ್ಯ ನೋವಾಗ್ತೈತ್ರಿ. ಅವ್ರು ರಿಟೈರ್ಮೆಂಟ್ ಕೊಡಬಾರ್ದು. ಇದೊಂದು ನಾ ಕಳಕಳಿ ಮನವಿ ಮಾಡ್ಕೊತೀನಿ. ಸರ, ನೀವು ಆಡ್ಬೇಕ್ರಿ. ನೀವು ಆಡಿದ್ರಪ್ಪ ಅಂದ್ರೆ ಒಂದು IPLದ ಹವಾನೇ ಬೇರೆ ಐತಿ, IPL ಕ್ರೇಜೇ ಬೇರೆ ಐತಿ, ಒಂದು RCB ಟೀಮಿಗೆ ಗತ್ತೆ ಬೇರೆ ಐತಿ. RCB ಅಪ್ಪ ಅಂತಾರೆ RCB ಯಾವತ್ತು ಕರ್ನಾಟಕದ ಸ್ವತ್ತು. ಹಂಗೆ ವಿರಾಟ್ ಕೊಹ್ಲಿ ನಮ್ಮ ಬೆಂಗಳೂರಿಗೆ ಯಾವತ್ತಿದ್ರು ದತ್ತು ಪುತ್ರನೇ. RCBಗೆ ಒಂದು ಕಿಂಗನೇ ಅವ. ವಿರಾಟ್ ಕೊಹ್ಲಿ ಅಂದರೆ ವಿರಾಟ್ ಕೊಹ್ಲಿನೇ. ಅದೇ ಭಾರಿ ಐತ್ರಿ ಮ್ಯಾಚ್. ನಮಗೆ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ಹಂಗೆ ನಿಮ್ಮ ಭಾಷೆ ಒಳಗೆ ಒಂದು ಕಮೆಂಟ್ ಹೋಗಿರಿ, ಹೆಂಗೈತಿ, ನಿಮಗೆ ಎಷ್ಟು ಖುಷಿ ಆಯಿತು ಏನಿಲ್ಲ ಅನ್ನೋದು ಒಂದು ಕಮೆಂಟ್ ಹೋಗಿರಿ. ಭಾಳ ಅಂದ್ರೆ ಭಾಳ ಉದ್ದ ಐತ್ರಿ ವಿಡಿಯೋ. ಏನು ಮಾಡ್ತೀರಿ, RCB ಅಪ್ಪ ಅಂತಂದ್ರೆ ಹಂಗೆ ಎಷ್ಟು ಹೇಳಿದ್ರು ಮುಗಿಯಲ್ರಿ. RCB ಅಪ್ಪ ಅಂತಂದ್ರೆ ಹಂಗೆ RCB ಒಂದು ಗತ್ತೆ ಬೇರೆ ಐತಿ, RCB ಒಂದು ಕ್ರೇಜೇ ಬೇರೆ ಐತಿ. ಮತ್ತೆ ಸಿಗಮ್ರಿ. ಮತ್ತು ಇನ್ನೂ ಅದಾವ್ರಿ ಭಾಳ ಅವ ರೀ. ಇನ್ನೊಂದೆರಡು ವಿಡಿಯೋ ಮಾಡಿ ಹಾಕ್ತೀನಿ ರೀ ನಾ RCB ಮೇಲೆ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಪ್ರೀತಿ ಪ್ರೋತ್ಸಾಹ ಹೆಂಗೆ ಇರಲಿ. ಹಾಗೆ ವಿಡಿಯೋ ಶೇರ್ ಮಾಡಿರಿ. ಮತ್ತೆ ಸಿಗಮ್ರಿ. ಅಲ್ಲಿ ತನಕ ಎಲ್ರಿಗೂ RCB ಕಪ್ ಗೆದ್ದಲ್ರಿ. ಕಪ್ ಐ ಲವ್ RCB. ಜೈ ಕರ್ನಾಟಕ, ಜೈ RCB. ಐ ಲವ್ ವಿರಾಟ್ ಕೊಹ್ಲಿ. 18 ನಮ್ಮದೇ, ಈ ಸಲ ಕಪ್ಪನು ನಮ್ಮದೇ. ಜೈ RCB. ನಮ್ಮದು ಕಪ್, ನಮ್ಮದೇ ಅಲ್ಲ, ಕಪ್ ನಮ್ಮದು. ಮುಂದಿನ ಸಲನೂ ಕಪ್ ನಮ್ಮದೇ. ಜೈ RCB.